ಹಾಯ್ ಫ್ರೆಂಡ್ಸ್, ಇವತ್ತು ವೆದರ್, ಕ್ಲೈಮೇಟ್ ಮತ್ತು ಅಟ್ಮಾಸ್ಫಿಯರ್ ಈ ಮೂರು ಶಬ್ದಗಳ ಅರ್ಥವನ್ನು ನಾವು ತಿಳ್ಕೊಳ್ಳೋಣ. ಕೆಲವರಿಗೆ ಗೊತ್ತಾಗಲ್ಲ ವೆದರ್ ಅಂದರೆ ಏನು, ಕ್ಲೈಮೇಟ್ ಅಂದರೆ ಏನು, ಅಟ್ಮಾಸ್ಫಿಯರ್ ಅಂದರೆ ಏನು, ಅದು ಕನ್ಫ್ಯೂಸ್ ಆಗಿಬಿಡ್ತದೆ. ಅದು ಯಾವುದಕ್ಕಂತ ಡೆಫಿನೇಷನ್ ಹೇಳಬೇಕಂದ್ರೆ ಗೊತ್ತಾಗೋದಿಲ್ಲ. ಆದರೆ ನಾನು ಈ ವಿಡಿಯೋದಲ್ಲಿ ನಿಮಗೆ ಕ್ಲಿಯರಾಗಿ ಹೇಳ್ತೀನಿ, ವೆದರ್ ಅಂದರೆ ಏನು, ಕ್ಲೈಮೇಟ್ ಅಂದರೆ ಏನು, ಅಟ್ಮಾಸ್ಫಿಯರ್ ಅಂದ್ರೆ ಏನು. ಇದು ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಮ್ದವ್ರಿಗೆ ಇಬ್ಬರೂ ಸಹಿತ ಅನುಕೂಲಕರವಾದಂಥ ಮಾಹಿತಿ ಆಗಿರ್ತದೆ. ವೆದರ್ನ ಕನ್ನಡದಲ್ಲಿ ಹವಾಮಾನ ಅಂತ ಕರೀತಾರೆ. ಅದನ್ನು ಇಂಗ್ಲೀಷ್ ಡೆಫಿನೇಷನ್ ನೋಡಬೇಕಾದ್ರೆ ಕಂಡೀಷನ್ ಆಫ್ ದ ಅಟ್ಮಾಸ್ಫಿಯರ್ ಅಟ್ ಅ ಪರ್ಟಿಕ್ಯುಲರ್ ಪ್ಲೇಸ್ ಆ್ಯಂಡ್ ಎ ಟೈಮ್, ಅಂದರೆ ಒಂದು ನಿರ್ದಿಷ್ಟವಾದಂಥ ಸ್ಥಳದಲ್ಲಿ ಇರ್ತಕ್ಕಂಥ ವಾತಾವರಣದ ಒಂದು ಮಾಹಿತಿಯನ್ನು ತಿಳಿಸುವಂಥದ್ದು. ಉದಾಹರಣೆಗೆ ನೋಡಿ, ನಮ್ಮ ಸಿಟಿಯಲ್ಲಿ ಇವತ್ತಿನ ದಿನ ತಣ್ಣಗಂತ ಇರುತ್ತೆ, ನಾಳೆ ಟೆಂಪ್ರೇಚರ್ ಜಾಸ್ತಿ ಆಗ್ಬೋದು, ಹೌದಲ್ವಾ? ಸೊ ಅದೇ ಥರ ವೆದರ್ ಫೋರ್ಕಾಸ್ಟ್ ಅಂತ ನೋಡಿರ್ತೀರ. ಯಾವೊಂದು ಪ್ರದೇಶದಲ್ಲಿ ಯಾವ ನಿರ್ದಿಷ್ಟವಾದ ಸ್ಥಳದಲ್ಲಿ ಮಳೆ ಬೀಳುತ್ತದೆ, ಬೀಳೋದಿಲ್ಲ, ಮತ್ತು ವಾತಾವರಣದ ಒಂದು ಪರಿಸ್ಥಿತಿ ಯಾವ ಥರ ಇರುತ್ತೆ ಎಂಬುದಾಗಿ ನಾವು ವೆದರಲ್ಲಿ ತಿಳ್ಕೊತೀವಿ. ಅದನ್ನು ವೆದರ್ ಫೋರ್ಕಾಸ್ಟ್ ಅಂತ ನಾವು ನ್ಯೂಸ್ಗಳಲ್ಲಿ ಸಹಿತ ನೋಡಿರ್ತೀವಿ. ಇನ್ನೊಂದೇನೆಂದರೆ ಕ್ಲೈಮೇಟ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಕ್ಲೈಮೇಟ್ ಅಂತಂದರೆ ಕನ್ನಡದಲ್ಲಿ ವಾಯುಗುಣ ಅಂತ ಕರೀತಾರೆ. ಅದು ಆ್ಯಾವ್ರೇಜ್ ವೆದರ್ ಕಂಡೀಷನ್ ಅಂತ ನಾವು ಅದನ್ನು ಡಿಫೈನ್ ಅಂತ ಮಾಡ್ತೀವಿ. ಓವರ್ ಎ ಲಾಂಗ್ ಪೀರಿಯಡ್ ಆಫ್ ಟೈಮ್. ಉದಾಹರಣೆಗೆ ನೋಡಿ, ನೀವು ಇದರಲ್ಲಿ ಜಮ್ಮು ಕಾಶ್ಮೀರ ಕಡೆ ಹೋದರೆ, ಹಿಮಾಲಯ ಕಡೆ ಹೋದರೆ, ಈ ಹಿಮಾಲಯಗಳಲ್ಲಿ ಎಷ್ಟೋ ದಿನದವರೆಗೆ ಹಿಮಾನೇ ಬಿದ್ದಿರುತ್ತೆ, ಮಳೆನೇ ಬರ್ತಾ ಇರುತ್ತೆ. ಸೊ ಅಲ್ಲಿ ವಾತಾವರಣ ಏನಾಗ್ತದೆ ಅಂತಂದರೆ ಅಲ್ಲಿ ಫ್ರೀಸಿಂಗ್ ಕಂಡೀಷನ್ ಇರುತ್ತೆ ಭಾಳಷ್ಟು ದಿನ. ಅದು 1 ತಿಂಗಳು ಇರ್ಬೋದು, 2 ತಿಂಗಳು ಇರ್ಬೋದು. ಆ ಥರ ಲಾಂಗ್ ಪೀರಿಯಡ್ ಆಫ್ ಟೈಮಲ್ಲಿ ಏನಿರುತ್ತೆ ಅಂತಂದರೆ ಅಲ್ಲಿ ವಾತಾವರಣ ಒಂದೇ ಕಂಡೀಷನ್ ಇರುತ್ತೆ. ಆಮೇಲೆ 1 ತಿಂಗಳಾದಮೇಲೆ ಮತ್ತೆ ಮಳೆ ಜಾಸ್ತಿ, ಮತ್ತು ಸ್ನೋಫಾಲ್ ಜಾಸ್ತಿ, ಈ ಥರ ಕಂಡೀಷನಲ್ಲಿ ಇದ್ದಿರುತ್ತೆ. ಇನ್ನೊಂದು ಉದಾಹರಣೆ ಏನಪ್ಪ ಅಂತಂದರೆ ಇದಕ್ಕೆ ನಾವು ಹಿಮಾಲಯನ್ ರೇಂಜಸ್ ಅಂತ ಕೊಡ್ಬೋದು. ಮತ್ತು ಇನ್ನೊಂದು ಶಬ್ದ ಯಾವುದು, ಅಟ್ಮಾಸ್ಫಿಯರ್ ಬಗ್ಗೆ. ಈ ಅಟ್ಮಾಸ್ಫಿಯರ್ ಅಂದರೆ ಏನಪ್ಪ, ಅಟ್ಮಾಸ್ಫಿಯರ್ ಬಗ್ಗೆ ಕೇಳಿರ್ತೀವಿ. ಈ ಅಟ್ಮಾಸ್ಫಿಯರ್ ಏನಂತಂದರೆ ಮಿಕ್ಸ್ಚರ್ ಆಫ್ ಗ್ಯಾಸಸ್ ಅಂದರೆ ಈ ಅಟ್ಮಾಸ್ಫಿಯರಲ್ಲಿ ಎಲ್ಲ ಗ್ಯಾಸಸ್ಗಳು, ಅನಿಲಗಳು ಸೇರಿಕೊಂಡು ಏನಾಗ್ತದೆ, ಅಟ್ಮಾಸ್ಫಿಯರ್ ಆಗ್ತದೆ. ಉದಾಹರಣೆ, ನಮ್ಮ ವಾತಾವರಣದಲ್ಲಿ ನೈಟ್ರೋಜನ್ ಗ್ಯಾಸಸ್ ಇರ್ಬೋದು, ಆಕ್ಸಿಜನ್ ಗ್ಯಾಸಸ್ ಇರ್ಬೋದು, ಬೇರೆ ಬೇರೆ ಥರವಾದಂಥ ನೋಬಲ್ ಗ್ಯಾಸಸ್ ಇರ್ಬೋದು, ಹೌದಲ್ವಾ? ಕಾರ್ಬನ್ ಡೈಆಕ್ಸೈಡ್ ಇರ್ತದೆ. ಈ ಎಲ್ಲ ಗ್ಯಾಸ್ಗಳನ್ನು ಸೇರಿಬಿಟ್ಟು ಏನಂತಾರೆ ಅಂತಾರೆ, ಅದಕ್ಕೆ ಅಟ್ಮಾಸ್ಫಿಯರ್ ಅಂತ ಕರೀತಾರೆ. ಅದಕ್ಕೆ ಪ್ರಿಯರೇ, ಈ 3 ಶಬ್ದ ಅರ್ಥವನ್ನು ಹೇಳಿದ್ದೇನೆ, ವೆದರು, ಕ್ಲೈಮೇಟು ಮತ್ತು ಅಟ್ಮಾಸ್ಫಿಯರ್. ನಿಮ್ಗೆ ಇಷ್ಟ ಆಗಿದ್ರೆ ನೀವು ದಯಮಾಡಿ ಸಬ್ಸ್ಕ್ರೈಬ್ ಮಾಡಬೇಕು ಎಂಬುದಾಗಿ ಕೇಳ್ಕೊತೀನಿ.